ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಮೇಡಮ್. ಬಂದ್ಯಾ? ಬಾ. ಆಯಿಲ್ಸ್ ಏನು ತಂದಿಲ್ಲ ಅಲ್ವಾ? ತಂದಿದ್ದೀನಿ ಮೇಡಮ್. ತರಬೇಡ ಅಂತ ಹೇಳಿದ್ನಲ್ಲ. ನೀನೊಬ್ಬ ದೊಡ್ಡ ಸ್ಪೆಷಲಿಸ್ಟ್ ಅಂತ ನನ್ನ ಅತ್ತೆಗೆ ಹೇಳಿದ್ದೀನಿ. ಅವ್ರ ಮುಂದೆ ನೀನು ಹಾಗೆ ಬಿಲ್ಡಪ್ ಕೊಡಬೇಕು. ಏನು ಹಾಗೆ ನೋಡ್ತಿದ್ಯಾ? ಟ್ರೀಟ್ ಮಾಡೋ ವ್ಯಕ್ತಿ ಮೇಲೆ ನಂಬಿಕೆ ಇದ್ರೆ ರೋಗ ಬೇಗ ಗುಣ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಈ ಆಯಿಲಿಂದಾನೇ ಮಾವಂಗೆ ಮಸಾಜ್ ಮಾಡಬೇಕು. ಏನ್ ಆಯಿಲ್ ಮೇಡಮ್ ಇದು? ಕೊಬ್ಬರಿ ಎಣ್ಣೆ ತರ ಇದೆ. ಕೊಬ್ಬರಿನೋ ಇನ್ನೊಂದೇನೋ ನಿನಗೆ ಬೇಡ. ಇದರಿಂದಾನೇ ಮಸಾಜ್ ಮಾಡು. ಇಲ್ದಿದ್ರೆ ಹೇಳು, ವನಜಾಕ್ಷಿಗೆ ಫೋನ್ ಮಾಡ್ತೀನಿ. ಬೇಡ ಮೇಡಮ್, ಅವಳಿಗೆ ಫೋನ್ ಮಾಡಬೇಡಿ. ನೀವು ಹೇಳ್ದಾಗೆ ಮಾಡ್ತೀನಿ. ನನ್ನ ಅತ್ತೆಗೆ ಇದು ಸ್ಪೆಷಲ್ ಆಯಿಲ್ ಅಂತ, ಮೆಡಿಕೇಟೆಡ್ ಆಯಿಲ್ ಅಂತ ಹೇಳಬೇಕು. ಆ ಮೆಡಿಕೇಟೆಡ್ ಆಯಿಲಿಂದ ಮಸಾಜ್ ಮಾಡಿದ್ರೆ ಬೇಗ ಅವರು ಗುಣ ಆಗ್ತಾರೆ ಅಂತ ಹೇಳು. ಓಕೆ? ಓಕೆ ಮೇಡಮ್, ಹೇಳ್ತೀನಿ. ಬಾ. ಏನ್ ಹೀಗ್ ನೋಡ್ತಾ ಇದ್ದಾರೆ? ನಾನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಏನು ಕರ್ಮ? ಏನತ್ತೆ ಹಾಗೆ ನೋಡ್ತಿದ್ದೀರಾ? ಇವರು ಡಾಕ್ಟರ್ ಸತ್ಯ. ಆಯಿಲ್ ಮಸಾಜಿಗೋಸ್ಕರ ಸ್ಪೆಷಲಿಸ್ಟ್ನ ಕರೆಸ್ತೀನಿ ಅಂತ ಹೇಳಿದ್ನಲ್ಲ, ಇವರೇ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮಾವಂಗ್ ಮಸಾಜ್ ಮಾಡೋದಕ್ಕೆ ಸ್ಪೆಷಲ್ ಆಯಿಲ್ ತಂದಿದ್ದಾರೆ. ಈ ಆಯಿಲ್ನ ನೀಲಗಿರಿಯಿಂದ ಸ್ಪೆಷಲ್ ಆಗಿ ತಂದಿದ್ದಾರಂತೆ, ಅಲ್ವಾ ಸರ್? ಹೌದಮ್ಮ, ಈ ಆಯಿಲ್ ಇಲ್ಲಿ ಸಿಗಲ್ಲ, ನೀಲಗಿರಿಯಿಂದ ತರಿಸಿದ್ದು. ಈ ಆಯಿಲಿಂದ ಮಸಾಜ್ ಮಾಡಿದ್ರೆ ಪೂರ್ತಿಯಾಗಿ ನರ ಕೆಲಸ ಮಾಡದೇ ಇರೋರು ಕೂಡ ಎದ್ದು ಓಡಾಡ್ತಾರಂತೆ, ಅಲ್ವಾ? ಹೌದಮ್ಮ, ಹಾಗೆ ತುಂಬಾ ಜನ ಗುಣ ಆಗಿದೆ. ಈಗ ಆರಾಮಾಗಿ ಓಡಾಡ್ತಿದ್ದಾರೆ. ಹಾಗಾದ್ರೆ ತಡ ಯಾಕೆ ಮಾಡ್ತಿದ್ದೀರಾ? ಬನ್ನಿ, ಈಗ್ಲೇ ಶುರು ಮಾಡಿ. ಬನ್ನಿ. ಇವರೇ ಸರ್, ನನ್ನ ಮಾವ. ತುಂಬಾ ದಿನದಿಂದ ಹೀಗೆ ಮಂಚ ಹಿಡ್ದಿದ್ದಾರೆ ಪಾಪ. ನಿಮ್ ಟ್ರೀಟ್ಮೆಂಟ್ ಇವ್ರಿಗೆ ಗುಣ ಆಗೋ ಹಾಗೆ ಮಾಡಬೇಕು. ಸರಿ ಮೇಡಮ್. ನೀವಿನ್ನು ಟ್ರೀಟ್ಮೆಂಟ್ ಶುರು ಮಾಡಿ. ಓಕೆ ಮೇಡಮ್. ಬನ್ನಿ ಅತ್ತೆ. ಇದು ಖಂಡಿತ ಕೊಬ್ಬರಿ ಎಣ್ಣೆನೆ, ಯಾವುದೋ ಬಣ್ಣ ಹಾಕಿದ್ದಾರೆ. ಪಾಪ. ಹಲೋ, ಹೇಳಮ್ಮ. ಕೆಲ್ಸದಲ್ಲಿದ್ದೀರಾ ಅಣ್ಣ? ಹೌದಮ್ಮ, ಮಸಾಜ್ ಮಾಡ್ತಿದ್ದೆ. ಏನಾದ್ರೂ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತೇನಮ್ಮ? ಏನಿಲ್ಲ ಅಣ್ಣ, ಅಂತ ಅರ್ಜೆಂಟ್ ವಿಷಯ ಏನಿಲ್ಲ ಅಣ್ಣ. ಹಾಗಾದ್ರೆ ಮನೆಗೆ ಬಂದ್ಮೇಲೆ ಮಾತಾಡೋಣ. ಸರಿ ಅಣ್ಣ, ಇಡ್ತೀನಿ. ಸರಿನಮ್ಮ, ಇಡ್ತೀನಿ. ಯಾರ್ ಫೋನು? ನನ್ನ ತಂಗಿ ಮೇಡಮ್. ನಿನ್ ತಂಗಿ ಅಂದ್ರೆ ಅವತ್ ನನ್ನ ಹತ್ರ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ಲಲ್ಲ, ಆ ತಂಗಿನಾ? ಹೌದು ಮೇಡಮ್. ಆವತ್ತು ಅವಳ ಹತ್ರ ಮಾತಾಡ್ದಾಗ ಅವಳ ಧ್ವನಿ ಎಲ್ಲೋ ಕೇಳ್ದಾಗಿತ್ತು.
ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಅವ್ರು ತುಮಕೂರಿಂದ ಹೊಸದಾಗಿ ಈ ಊರಿಗೆ ಬಂದವರು. ಓಕೆ, ಅವಳು ಯಾರು ಅಂತ ನನ್ಗ್ಯಾಕೆ, ಎಲ್ಲಿಂದ ಬಂದ್ಲು ಅಂತ ನನ್ಗ್ಯಾಕೆ? ನೀನು ನಮ್ಮನೇಲಿ ನಮ್ಮ ಮಾವಂಗೆ ಮಸಾಜ್ ಮಾಡ್ತಿರೋ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಆಗ್ಲಿ ಮೇಡಮ್. ಮತ್ತೆ ಇನ್ನೊಂದು ವಿಷಯ, ಹೇಳಿ. ನನ್ನ ಅತ್ತೆ ಅಥವಾ ನನ್ನ ಅಕ್ಕ ನಿನ್ನ ಹತ್ರ ಇರೋ ಆಯಿಲಿಂದ ಮಸಾಜ್ ಮಾಡು ಅಂತ ಹೇಳಿದ್ರು, ನೀನು ಅದರಿಂದ ಮಾಡಬಾರ್ದು. ಆಗ್ಲಿ. ನಾನು ಕೊಟ್ಟಿರೋ ಈ ಆಯಿಲಿಂದಾನೇ ಮಾಡು. ಸರಿ ಮೇಡಮ್. ನಿನ್ನ ಹತ್ರ ಇರೋ ಆಯಿಲ್ಗಿಂತ ನಾನು ಕೊಟ್ಟಿರೋ ಆಯಿಲ್ ಒಳ್ಳೇದು ಅಂತ ಎಲ್ಲಾರ್ಗೂ ನೀನೇ ಹೇಳಬೇಕು. ಆಗ್ಲಿ, ಹೇಳ್ತೀನಿ. ನಾನು ಹೇಳ್ದ ಹಾಗೆ ಮಾಡ್ದೆ ಅನ್ಕೋ, ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ. ಪ್ರಾಬ್ಲಮ್ ಮಾಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಲೆ ಇಲ್ಲೇ ಇಟ್ಟು ಕೆಲಸ ಮಾಡು. ಸರಿ ಮೇಡಮ್. ಅಯ್ಯೋ ದೇವ್ರೆ, ಇವರಿಂದ ತುಂಬ ಹುಷಾರಾಗಿರಬೇಕು. ಯಾವಾಗ ಬೇಕು ಸರ್ ನಿಮಗೆ? ನಾಳೆನಾ? ಒಂದು ನಿಮಿಷ ಸರ್, ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಒಂದು 5 ನಿಮಿಷ ಕೂತ್ಕೊಳ್ಳಿ. ನಡಿ. ಸಾರಿ ಸರ್, ನಾಳೆಗೆ ಸ್ಲಾಟ್ಸ್ ಯಾವುದು ಖಾಲಿ ಇಲ್ಲ. ಬೇಕಾದರೆ ನಾಡಿದ್ದಕ್ಕೆ ಬುಕ್ ಮಾಡ್ತೀನಿ. ಓಕೆ ಸರ್, ನಾಡಿದ್ದೇ ಬುಕ್ ಮಾಡ್ತೀನಿ. ಯಾವ ಲೊಕೇಶನಿಂದ ಯಾವ ಲೊಕೇಶನ್ಗೆ ಕಳಿಸ್ಬೇಕು ಅನ್ನೋ ಡೀಟೇಲ್ಸು, ಹಾಗೆ 5000 ರುಪೀಸ್ ಅಡ್ವಾನ್ಸ್ನ ಹಾಕ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್. ಒಂದು ಚಿಕ್ಕ ಹೆಲ್ಪಿಗೆ ಅಂತ ಬಂದ್ವಿ ಸರ್. ಹೇಳಿ ಸರ್. ಈ ಕಾಲನಿಯಲ್ಲಿ ರೋಡ್ ನಂಬರ್ 10ನಲ್ಲಿ ನಮ್ಮ ಫ್ರೆಂಡ್ ಒಬ್ರಿದ್ರು. ಓಕೆ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಮಿಸ್ ಆಗಿದೆ. ಓಕೆ. ಅವ್ರ ಹತ್ರ ಒಂದು ಅರ್ಜೆಂಟ್ ಕೆಲಸ ಇತ್ತು. ಅವ್ರ ಮನೆಗೆ ಹೋದ್ರೆ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂದ್ರು. ಓ ಹೌದಾ? ಅವ್ರು ಎಲ್ಲಿಗೆ ಹೋಗಿದಾರೋ ಅಲ್ಲಿರೋರಿಗೆ ಗೊತ್ತಿಲ್ವಂತೆ. ಓಕೆ. ಅವ್ರದ್ದು ನಿಮ್ಮ ಏರಿಯಾನೇ ಆಗಿದ್ರಿಂದ ಬಹುಶಃ ಪ್ಯಾಕಿಂಗಿಗೆ ನಿಮ್ಮ ಕಂಪ್ನಿಲೇ ಬುಕ್ ಮಾಡಿದ್ರೇನೋ. ಅವ್ರ ಹೊಸ ಅಡ್ರೆಸ್ ನಿಮಗೆ ಗೊತ್ತಿರಬೇಕೇನೋ, ನೋಡೋಣ ಅಂತ ಬಂದ್ವಿ ಸರ್. ಓಕೆ, ಅವ್ರ ಹಳೆ ಅಡ್ರೆಸ್ ಬರ್ಕೊಡಿ, ನಾನೊಂದ್ಸಲಿ ಚೆಕ್ ಮಾಡ್ತೀನಿ. ಹಲೋ, ತಗೊಳ್ಳಿ ಸರ್, ಇದವ್ರ ಹಳೆ ಅಡ್ರೆಸ್. ಇವರು PTMಗೆ ಶಿಫ್ಟ್ ಆಗಿದ್ದಾರಾ? ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ನಂಬರಿಂದ ಕಾಲ್ ಬಂದಿತ್ತು. ಅದೇ ಮೇಡಮ್, ನಿಮ್ಮ ಮನೆ ಶಿಫ್ಟ್ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಬ್ಯಾಲೆನ್ಸ್ ಅಮೌಂಟ್ ಇನ್ನೂ ಬರಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಹೌದು, ಆನ್ಲೈನಲ್ಲಿ ಕಳ್ಸೋಣ ಅಂತ ಟ್ರೈ ಮಾಡಿದೆ, ಬಟ್ ಸರ್ವರ್ ಪ್ರಾಬ್ಲಮ್ ಅಂತೆ. ಮತ್ತೆ ಟ್ರೈ ಮಾಡ್ತೀನಿ. ಓಕೆ ಮೇಡಮ್, ನೋ ಪ್ರಾಬ್ಲಮ್. ಜಸ್ಟ್ ರಿಮೈಂಡ್ ಮಾಡಿದೆ ಅಷ್ಟೇ. ಇಡ್ತೀನಿ ಮೇಡಮ್. ಹಲೋ. ಹೇಳಿ ಮೇಡಮ್. ನಮ್ಮ ಶತ್ರುಗಳು ಕೆಲವರು ನಾವು ಆ ಮನೆಯಿಂದ ಯಾವ ಮನೆಗೆ ಹೋದ್ವಿ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದಾರಂತೆ. ಬಹುಶಃ ಅವರು ನಮ್ಮ ಹೊಸ ಅಡ್ರೆಸ್ ತಿಳ್ಕೊಳಕ್ಕೆ ನಿಮ್ಮನ್ನು ಅಪ್ರೋಚ್ ಮಾಡೋ ಚಾನ್ಸ್ ಇದೆ. ನಮ್ಮ ಫ್ರೆಂಡ್ಸ್ ಅಂತಾನೋ ನಮ್ಮ ರಿಲೇಟಿವ್ಸ್ ಅಂತಾನೋ ಹೇಳಿ ನಮ್ಮ ಹೊಸ ಅಡ್ರೆಸ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಅಪ್ಪಿ ತಪ್ಪಿ ಕೂಡ ನಮ್ಮ ಹೊಸ ಅಡ್ರೆಸ್ ಯಾರಿಗೂ ಕೊಡಬೇಡಿ. ಓಕೆ ಮೇಡಮ್, ನಾನು ಯಾರಿಗೂ ಕೊಡಲ್ಲ. ಓಕೆ. ಅವ್ರ ಹೊಸ ಅಡ್ರೆಸ್ ಸಿಗ್ತಾ ಸರ್? ಇಲ್ಲ ಸರ್, ನೀವು ಹೇಳಿರೋ ಅಡ್ರೆಸ್ಸಿಂದ ನಮ್ಮವರು ಲಗೇಜ್ ಎಲ್ಲಿಗೂ ಶಿಫ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸರ್. ನೀನೇನು ಡಿಸಪಾಯಿಂಟ್ ಆಗಬೇಡ ಶ್ಯಾಮ. ಈ ಏರಿಯಲ್ಲಿ ಇನ್ನೂ ಇದೆಯಲ್ಲ, ಅವ್ರನ್ನೂ ಎಂಕ್ವೈರಿ ಮಾಡೋಣ.
ಎಲ್ಲೋ ಒಂದು ಕಡೆ ಹೊಸ ಅಡ್ರೆಸ್ ಸಿಗುತ್ತೆ, ಬಾ. ತುಂಬ ಒಳ್ಳೆ ಕೆಲಸ ಮಾಡಿದೆ ಐಶ್ವರ್ಯ. ನಮ್ಮ ಕಂಪ್ನಿ ಹೆಸರು ಬದಲಾಯಿಸಿ, ಮನೆ ಬದಲಾಯಿಸಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಸಮಯಕ್ಕೆ ನಾನು ಅರುಣ್ ಊರಲ್ಲಿಲ್ಲದೆ ಇದ್ರೂ ಕೂಡ ನೀನೊಬ್ಳೆ ತುಂಬ ಕಷ್ಟಪಟ್ಟು ಈ ಕೆಲಸ ಎಲ್ಲ ಪೂರ್ತಿ ಮಾಡಿದೆ. ಅದೇನ್ ಬಾವ ಹಾಗಂತೀರಾ? ಇದು ಕಷ್ಟ ಹೇಗಾಗುತ್ತೆ? ಇದು ನನ್ನ ಕರ್ತವ್ಯ. ಆನಂದ್ ಗಜಪತಿ ವರ್ಮಾ ಸೊಸೆ ಆಗಿ ಇದು ನನ್ನ ಜವಾಬ್ದಾರಿ. ಅಷ್ಟಕ್ಕೂ ಕೋಲ್ಕತ್ತಾ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಭಾವ? ಈಗ ಸದ್ಯಕ್ಕೆ ಸಾಲ್ವ್ ಆಯಿತು ಐಶ್ವರ್ಯ. ಹೌದೌದು, ಆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದು ನಾನೇ, ಸಾಲ್ವ್ ಮಾಡಿಸಿದ್ದು ನಾನೇ. ನೀವೇ ಏನೋ ಸಾಲ್ವ್ ಮಾಡಿರೋ ಹಾಗೆ ತುಂಬ ಫೀಲ್ ಆಗ್ತಿದ್ದೀರಲ್ಲ. ಎರಡೂ ಪಾರ್ಟಿನ ಕೂರಿಸಿ ಅವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡಿ ಬಂದೆ. ಒಟ್ನಲ್ಲಿ ಹೋಗಿರೋ ಕೆಲಸ ಪೂರ್ತಿ ಮಾಡ್ಕೊಂಡು ಬಂದ್ರಲ್ಲ ಭಾವ. ಯು ಆರ್ ಗ್ರೇಟ್. ಇಷ್ಟು ದಿನದಲ್ಲಿ ಅಲ್ಲಿ ಹೋಟೆಲ್ ಫುಡ್ ಸೇರ್ದೇನೆ ನೀವು ಸರಿಯಾಗಿ ತಿಂದಿರಲ್ಲ. ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋಣ. ಸರಿ. ಅಖಿಲ್ ಶಾಮನ ಕಳ್ಸಿರೋ ಹಾಗೆ ನಿಮ್ಮನ್ನು ಕೂಡ ಮನೆಯಿಂದ ಕಳ್ಸೋ ತನಕ ನನಗೆ ಸಮಾಧಾನ ಇಲ್ಲ. ರೀ, ಟೀ ತಗೊಳ್ಳಿ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಬನ್ನಿ. ಇರಿ, ಟೀ ತರ್ತೀನಿ. ಬೇಡಮ್ಮ, ಈಗಷ್ಟೇ ಬರ್ತಾ ಕುಡ್ಕೊಂಬಂದೆ. ಮನೆಗೆ ಬರುವಾಗ ಹೊರಗಡೆ ಟೀ ಕುಡ್ಕೊಂಬಂದ್ರಾ? ಮನೆಗೆ ಬಂದ್ಮೇಲೆ ನಿಮ್ಮಕ್ಕ ನನಗೆ ಟೀ ಕೊಡಲ್ವಲ್ಲಪ್ಪ, ಅದಕ್ಕೆ. ಹೌದಮ್ಮ, ನೆನ್ನೆ ಫೋನ್ ಮಾಡಿದ್ಯಲ್ಲ, ಯಾಕೆ? ಏನಿಲ್ಲ ಅಣ್ಣ, ವರ್ಕ್ ಜಾಸ್ತಿ ಇದೆ ಅಂತ ನೀವು ತುಂಬಾ ಕಷ್ಟಪಡ್ತಿದ್ರಲ್ಲ, ಆಗ ನಾನು ಸ್ವಲ್ಪ ಫ್ರೀ ಇದ್ದೆ. ನಿಮ್ಗೇನಾದ್ರೂ ಹೆಲ್ಪ್ ಆಗುತ್ತೇನೋ ಅನ್ಕೊಂಡು ಫೋನ್ ಮಾಡಿದೆ. ಹೌದಾ? ಆಗ ನಾನು ತುಂಬಾ ದೂರ ಇದ್ನಮ್ಮ. ಅಷ್ಟು ದೂರ ಬಂದು ಮಾಡಕ್ ನಿನಗೆ ಕಷ್ಟ ಅಲ್ವಾ, ಅದಕ್ಕೆ. ಜೊತೆಗೆ ಆ ಮನುಷ್ಯರು ಅವ್ರ ತಲೆನೋವು ನಿನಗೆ ಬೇಡಮ್ಮ. ಅಷ್ಟೊಂದು ವಿಚಿತ್ರ ಮನುಷ್ಯರ ಅವರು? ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲಪ್ಪ. ಮಂಚ ಹಿಡಿದಿರೋ ಪೇಷಂಟ್ ಬೇಗ ಹುಷಾರಾಗೋದಕ್ಕೆ ಒಳ್ಳೆ ಆಯುರ್ವೇದ ಆಯಿಲ್ಸ್ ಇಂದ ಮಸಾಜ್ ಮಾಡ್ತೀನಿ ಅಂತ ಹೇಳ್ದೆ. ನನ್ ಮಾತು ಕೇಳ್ತಾರ? ಅವ್ರೇನೋ ಆಯಿಲ್ಸ್ ಕೊಟ್ಟು ಅದ್ರಿಂದನೇ ಮಸಾಜ್ ಮಾಡು ಅಂದ್ರು. ಆ ಆಯಿಲ್ ನೋಡಿದ್ರೆ ಕೊಬ್ಬರಿ ಎಣ್ಣೆ ತರ ಇತ್ತು, ಔಷಧಿ ತರ ಇರಲಿಲ್ಲ. ಆದ್ರೂ ಸರಿ, ಅದ್ರಿಂದನೇ ಮಾಡು ಅಂತಾರೆ. ಆ ಆಯಿಲ್ ತುಂಬಾ ಒಳ್ಳೇದು ಅಂತಾರೆ. ಅದರಿಂದ ಮಸಾಜ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಆದ್ರೂ ಸರಿ, ಅವ್ರು ಹೇಳ್ತಾರೆ ಅಂತ ಮಾಡಬೇಕಾಗುತ್ತೆ. ಗೊತ್ತಿರೋರಿಗೆ ಹೇಳ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಹೇಳ್ಬೋದು. ಆದ್ರೆ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಏನು ಹೇಳೋದು? ಬಾಯಿ ಮುಚ್ಕೊಂಡು ಅವ್ರು ಹೇಳೋದು ಮಾಡೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಅಂತ ಜಾಗದಲ್ಲಿ ನೀನು ಕೆಲಸ ಮಾಡಲ್ಲಮ್ಮ. ನಾನಾದ್ರೆ ನಿನ್ನ ಅದಕ್ಕೆ ಹತ್ರ ಅಭ್ಯಾಸ ಆಗಿ ಬಾಯಿ ಮುಚ್ಕೊಂಡು ಮಾಡ್ತೀನಿ. ಬರ್ತೀನಮ್ಮ, ಬರ್ತೀನಪ್ಪ. ಯಾರೋ ಪಾಪ, ಅಷ್ಟು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಮೂರ್ಖರು. ಪೇಷಂಟಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದೆ ಅವ್ರು ಹೇಳಿರೋ ಆಯಿಲಿಂದನೇ ಮಸಾಜ್ ಮಾಡಬೇಕು ಅಂತ ಹಠ ಮಾಡ್ತಿದ್ದಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಮನುಷ್ಯರೇನಾ?
ನನಗೀಗ ಒಂದು 10 ಲಕ್ಷ ಬೇಕಾಗಿದೆ. 10 ಲಕ್ಷನಾ? ಅರ್ಜೆಂಟಾಗಿ ಬೇಕಾಗಿದೆ. ಈಗ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಪ್ಪ. ಹೌದಾ? ನಿಮ್ಮ ಅಕೌಂಟಲ್ಲಿ ಏನಾದರೂ ಇದೆಯೇನೋ ಅಂತ ಕೇಳಿದ್ದೆ. ಮೊನ್ನೆವರೆಗೂ ಇತ್ತಪ್ಪ. ಮೊನ್ನೆ ನಮ್ಮ ಫ್ಯಾಕ್ಟ್ರಿ ಹೆಸರು ಚೇಂಜ್ ಮಾಡಿದಾಗ ಏನೋ ದುಡ್ಡು ಬೇಕಾಗತ್ತೆ ಅಂತ ಐಶ್ವರ್ಯ ಕೇಳಿದ್ದಕ್ಕೆ ಚೆಕ್ ಬರ್ಕೊಟ್ಟೆ. ಆಫೀಸ್ ಅಗತ್ಯ ಅಲ್ಲ, ನನ್ನ ಖರ್ಚಿಗೆ ಬೇಕಾಗಿರೋದು. ಹೌದಾ? ಓಕೆ ಮಮ್ಮಿ, ಪರವಾಗಿಲ್ಲ ಬಿಡಿ. ಅಷ್ಟಕ್ಕೂ ಈಗ ಸಡನ್ ಆಗಿ ಅಷ್ಟು ದುಡ್ಡು ನಿನ್ಗೆ ಯಾಕಪ್ಪ? ಅದೇನಂದ್ರೆ ಮಮ್ಮಿ, ಅದು ಇದಕ್ಕಿದ್ದ ಹಾಗೆ ನನಗೆ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ನಮ್ಮ ಹತ್ರ ಅಷ್ಟು ಕ್ಯಾಶ್ ಇರಲಿಲ್ಲ. ಬ್ಯಾಂಕಿಗೆ ಹೋಗಿ ಡ್ರಾ ಮಾಡೋಣ ಅಂತಂದ್ರೆ ಆಗ 3 ದಿವಸ ಹಾಲಿಡೇ ಬಂದಿತ್ತು. ಅದಕ್ಕೆ ನನ್ನ ಫ್ರೆಂಡ್ಗೆ ಚೆಕ್ ಬರ್ಕೊಟ್ಟು ಅವನ ಹತ್ರ 10 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡೆ. ಮತ್ತೆ ಅವನು ಆ ಚೆಕ್ಕು ತನ್ನ ಅಕೌಂಟ್ಗೆ ಹಾಕೊಂಡಿಲ್ವಾ? ಇಲ್ಲ ಮಮ್ಮಿ, ಅವನ ಆಡಿಟರ್ ಬೇಡ ಅಂದ್ರಂತೆ, ಮತ್ತೆ ಕ್ಯಾಶ್ ತಗೋ ಅಂದಂತೆ. ಅದಕ್ಕೆ ಅವನು ಆ ಚೆಕ್ಕನ್ನು ನನಗೆ ವಾಪಸ್ ಕೊಟ್ಟ. ನನಗೆ ಅರ್ಜೆಂಟ್ ಏನೂ ಇಲ್ಲ, ನಿನ್ನ ಹತ್ರ ಕ್ಯಾಶ್ ಇದ್ದಾಗಲೇ ಕೊಡು ಅಂತಂದ. ಸರಿ ಕೊಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಾವು ಟೆಂಪಲ್ಗೆ ಹೋಗಿದ್ದು, ಡ್ಯಾಡಿ ಹೀಗೆ ಬಿದ್ದು ಹೋಗಿದ್ದು, ಇದೆಲ್ಲ ನಡೆದು ಹೋಯ್ತು. ಈಗ ಅರ್ಜೆಂಟಾಗಿ ಅವನಿಗೆ ಕ್ಯಾಶ್ ಬೇಕಾಗಿತ್ತಂತೆ. ನಾಳೆ ಅಷ್ಟರಲ್ಲಿ ಅರೇಂಜ್ ಮಾಡು ಅಂತ ಫೋನ್ ಮಾಡಿದ್ದ. ನಿಮ್ಮ ಅಕೌಂಟ್ನಲ್ಲಿ ಇರುತ್ತಲ್ಲ ಅಂತ. ಸರಿ ಬಿಡೋ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ನಿಮ್ಮ ಅಕೌಂಟ್ನಲ್ಲಿ ಈಗ ದುಡ್ಡಿಲ್ಲ ಅಲ್ವಾ? ಹೋಗ್ಲಿ, ಐಶ್ವರ್ಯ ಹತ್ರ ಕ್ಯಾಶ್ ಇದೆಯಾ ಅಂತ ಕೇಳ್ತೀಯಪ್ಪ? ಇರೋ ಚಾನ್ಸ್ ಇಲ್ಲ ಮಮ್ಮಿ. ಫ್ಯಾಕ್ಟ್ರಿ ಹೆಸರು ಬದಲಾಯ್ತಲ್ಲ, ಆಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಇರೋ ಅಮೌಂಟನ್ನೆಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾಳೆ. ಈಗ ಹೊಸ ಅಕೌಂಟಿಂದ ನನಗೆ 10 ಲಕ್ಷ ಡ್ರಾ ಮಾಡಿ ಅದನ್ನು ನನಗೆ ಕೊಟ್ಟರೆ ಅವಳಿಗೆ ಫ್ಯಾಕ್ಟ್ರಿ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೊಸದಾಗಿ ಜವಾಬ್ದಾರಿ ತಗೊಂಡವಳಿಗೆ ಕಷ್ಟ ಕೊಡಬಾರ್ದು ಅಲ್ವಾ ಮಮ್ಮಿ? ಓಕೆ ಮಮ್ಮಿ, ನೋ ಪ್ರಾಬ್ಲಮ್. ನಾನು ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡ್ತೀನಿ. ಅರ್ಜೆಂಟಾಗಿ 10 ಲಕ್ಷ ಬೇಕಾ ಭಾವ? ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ. ಮ್ಯಾನೇಜರಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ನನಗೆ 10 ಲಕ್ಷ ಬೇಕು, ಡ್ರಾ ಮಾಡು ಅಂತ ಹೇಳ್ತೀನಿ. ಬಾಬಾ, 10 ಲಕ್ಷ ಬೇಕು ಅಂದ್ಯಲ್ಲ, ತಂದಿದ್ದೀನಿ. ಬ್ಯಾಂಕ್ ಹೋಗಿ 10 ಲಕ್ಷ ತಂದಿದ್ದೀನಿ. ಈ 10 ಲಕ್ಷದಿಂದ ನೀವು ಶಾಶ್ವತವಾಗಿ ಮನೆಯಿಂದ ಹೋಗೋ ಹಾಗೆ ಮಾಡ್ತೀನಿ. ಭಾವಾ, ಭಾವಾ, ಏನಮ್ಮ? ಭಾವಾ, ನೀವು ನನಗೊಂದು ಚಿಕ್ಕ ಹೆಲ್ಪ್ ಮಾಡಬೇಕು. ಹೇಳಮ್ಮ. ಭಾವಾ, ನನ್ನ ಹತ್ರ 10 ಲಕ್ಷ ಕ್ಯಾಶ್ ಇದೆ. ನನಗೆ 10 ಲಕ್ಷ ಬೇಕು ಅನ್ನೋ ವಿಷಯ ಗೊತ್ತಾಗಿ ಈ ಕ್ಯಾಶ್ ತಂದಿದ್ದಾಳ ಹೇಗೆ? ನಾಳೆ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಹತ್ರ ನನಗೆ ಮೀಟಿಂಗ್ ಇದೆ ಭಾವಾ. ಈ ಡೀಲ್ ವರ್ಕ್ ಆದ್ರೆ ತಕ್ಷಣ ಈ 10 ಲಕ್ಷನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಮ್ಮ ಅಕೌಂಟಲ್ಲಿ ಸದ್ಯಕ್ಕೆ ಅಷ್ಟು ಅಮೌಂಟ್ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಈ 10 ಲಕ್ಷನ ಹ್ಯಾಂಡ್ ಲೋನ್ ತಂದಿದ್ದೀನಿ. ಅಕೌಂಟ್ಗೆ ಹಾಕೋಣ ಅಂತ ಬ್ಯಾಂಕಿಗೆ ಹೋಗಿದ್ದೆ. ಆಗಲೇ ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾಳೆ ಮಾರ್ನಿಂಗ್ ಹೋಗಿ ಹಾಕೋಣ ಅಂದರೆ ನನಗೆ ಮೀಟಿಂಗ್ ಇದೆ.
ನೀವೇನೂ ಅನ್ಕೊಳ್ದೇ ಇದ್ರೆ ನಾಳೆ ಮಾರ್ನಿಂಗ್ ಈ 10 ಲಕ್ಷನ ತಗೊಂಡು ಹೋಗಿ ನಮ್ಮ ಹೊಸ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಾ? ಆ್ಯಕ್ಚುಲಿ ಈ ಕೆಲಸ ನಿಮ್ಗೆ ಹೇಳಬಾರ್ದು. ಆಫೀಸಲ್ಲಿ ಯಾರೋ ಒಬ್ಬರನ್ನ ಕಳಿಸಿ ಕ್ಯಾಶ್ ಡಿಪಾಸಿಟ್ ಮಾಡಿ ಅನ್ಬಹುದು. ಆದರೆ 10 ಲಕ್ಷ ಅಂದರೆ ದೊಡ್ಡ ಅಮೌಂಟ್ ಅಲ್ವಾ ಭಾವ? ಅಷ್ಟು ದೊಡ್ಡ ಅಮೌಂಟ್ ಅವ್ರ ಕೈಯಲ್ಲಿಟ್ರೆ ಅವರಿಗೆ ದುರ್ಬುದ್ಧಿ ಬರ್ಬೋದೇನೋ ಅನ್ನೋದು ನನಗೆ ಭಯ. ಅದಕ್ಕೆ ಈ ಕೆಲಸನ ನಿಮಗೆ ಹೇಳ್ತಾ ಇದ್ದೀನಿ. ಏನೂ ಅನ್ಕೋಬೇಡಿ. ಪರವಾಗಿಲ್ಲಮ್ಮ, ತಪ್ಪೇನಿದೆ. ನಾಳೆ ಬೆಳಿಗ್ಗೆನೇ ಹೋಗಿ ಡೆಪಾಸಿಟ್ ಮಾಡ್ತೀನಿ.